ಈ ಹಿನ್ನೆಲೆ ವರದಿ ಸಲ್ಲಿಸಲು ಎಸ್ಐಟಿಗೆ ಕಾಲಾವಕಾಶವನ್ನ ಕೋರ್ಟ್ ನೀಡಿತ್ತು. ಹಾಗಾದ್ರೆ ಇಂದು ಕೋರ್ಟ್ಗೆ ವರದಿ ಸಲ್ಲಿಸುತ್ತಾ ಎಸ್ಐಟಿ? ಇಂದು ಎಸ್ಐಟಿ ಧರ್ಮಸ್ಥಳದ ಬುರುಡೆ ಪ್ರಕರಣದ ವರದಿಯನ್ನು ಸಲ್ಲಿಕೆ ಮಾಡುತ್ತಾ? ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡದಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಗಳು, ಧರ್ಮಸ್ಥಳದ ಸುತ್ತಮುತ್ತ ಚಿನ್ನಯ್ಯ ಮಾಡಿದಂತ ಒಂದಷ್ಟು ಆರೋಪ, ತದನಂತರದಲ್ಲಿ ಆದಂತ ಒಂದಷ್ಟು ಉತ್ಕರಣಗಳು, ಅದರ ತನಿಖೆ, ಎಸ್ಐಟಿ ರಚನೆಯಾಗಿದ್ದು, ಇದರ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇಂದು ಕೊನೆ ದಿನಾಂಕ ನೀಡಿದ್ದು. ಈ ಹಿನ್ನೆಲೆ ಎಸ್ಐಟಿ ಕೊಟ್ಟಂತ ಕಾಲಾವಕಾಶವನ್ನು ಬಳಸಿಕೊಂಡು ವರದಿಯನ್ನು ಸಿದ್ಧ ಮಾಡಿದೆಯಾ, ಮಾಡಿ ಇವತ್ತು ಕೋರ್ಟ್ಗೆ ವರದಿಯನ್ನ ಸಲ್ಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ವರದಿಯನ್ನ ಸಲ್ಲಿಸಬಹುದಾ, ಎಲ್ಲ ಸಿದ್ಧ ಆಗಿದೆಯಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. 29ನೇ ತಾರೀಕು ಒಳಗಡೆ ನೀವು ಒಂದು ಇದನ್ನ ವರದಿಯನ್ನ ಸಲ್ಲಿಸಬೇಕು, ಅಂದ್ರೆ 29ಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಈ ಹಿಂದೆ ನಿರ್ದೇಶನವನ್ನ ಕೊಟ್ಟಿದ್ರು. ಈಗ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಸ್ಐಟಿ ಮೂಲಗಳ ಮಾಹಿತಿ ಆಗಿದೆ. ಆದ್ರೆ ಕೆಲವೊಂದು ಅಬ್ಜೆಕ್ಷನ್ ಗಳನ್ನು ಕೂಡ ಹಾಕುವಂತಹ ಅವಕಾಶ ಇರುವಂತಹ ಕಾರಣದಿಂದಾಗಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಚಿನ್ನಯ್ಯ ಏನ್ ಹೇಳಿದ್ದಾರೆ, 3 ತಿಂಗಳಾದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ವರದಿಯನ್ನ ಸಲ್ಲಿಸಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಆಗಿಲ್ಲ. ಎಲ್ಲದರಲ್ಲಿ ಆ ಒಂದು ಅರ್ಜಿ, ಆ ಒಂದು ವರದಿಯಲ್ಲಿ ಮತ್ತೆ ನಾನು ಕೊಟ್ಟಂತಹ ಒಂದು ದೂರಲ್ಲಿ ಕೂಡ ಆರೋಪಿಗಳು ಯಾರು ಅನ್ನುವಂಥದ್ದು ವಿಚಾರಗಳು ಗೊತ್ತಾಗಿದೆ. ಆದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳದೆ ಇರುವಂತಹದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ವರದಿಯನ್ನು ಸಲ್ಲಿಸಿದ ಬಳಿಕ ಅದರಲ್ಲಿ ಏನಿದೆ ಅನ್ನುವಂತಹ ವಿಚಾರವನ್ನ ಜನರಿಗೂ ಕೂಡ, ಅಂದ್ರೆ ನಮಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಆ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಕಾಲಾವಕಾಶ ಅಂತ ಹೇಳಿ 29ನೇ ತಾರೀಕು, ಅಂದ್ರೆ ಇಂದಿನ ದಿನ ವರದಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ, ಅಂದ್ರೆ ಮುಂದಿನ ಗಂಟೆಗಳಲ್ಲಿ ಈ ರೀತಿಯಾಗಿ ಸಲ್ಲಿಕೆಯನ್ನ ಮಾಡ್ತಾರಾ ಅಥವಾ ಮತ್ತಷ್ಟು ಒಂದು ಅವಕಾಶವನ್ನ ಕೊಡ್ತಾರಾ, ಅಂದ್ರೆ ಒಂದಷ್ಟು ತನಿಖೆಗಳು ಬ್ಯಾಲೆನ್ಸ್ ಇದೆ ಅನ್ನುವಂತಹ ಕಾರಣವನ್ನ ನೀಡಿ ಮುಂದಕ್ಕೆ, ಅಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರ ಅನ್ನುವಂಥದ್ದು ಮುಂದಿನ ಹಂತಗಳು ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ಒಂದು ವರದಿ ಸಲ್ಲಿಕೆಯಾದ ಬಳಿಕ ಸಾಕಷ್ಟು ಒಂದು ಕುತೂಹಲವನ್ನ ಮೂಡಿಸುತ್ತೆ. ಎಕ್ಸಾಕ್ಟ್ ಆಗಿ ಆ ಬುರುಡೆ ಪ್ರಕರಣದಲ್ಲಿ ಏನು ಕೆಲಸ ಆಗಿದೆ, ಈಗ ಚಿನ್ನಯ್ಯ ಆರೋಪ ಮಾಡುವಂತಹ ಅಂಶಗಳು ಅದರಲ್ಲಿ ಇದೆಯಾ ಅಂತ, ಅಂದ್ರೆ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ ಮತ್ತು ಈ ಕಾನ್ಸ್ಪಿರಸಿ ನಿಜಕ್ಕೂ ಚಿನ್ನಯ್ಯ ಹೇಳ್ತಾ ಇರುವಂತಹ ರೀತಿಯಲ್ಲಿ ಎಸ್ಐಟಿ ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದಾರ ವರದಿಯಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿರುವಂತಹ ಕಾರಣದಿಂದಾಗಿ ಈ ಒಂದು ಎಸ್ಐಟಿಯ ವರದಿ ಸಲ್ಲಿಕೆ ಸಾಕಷ್ಟು ಒಂದು ಇದನ್ನ ಮಹತ್ವವನ್ನ ಪಡೆದುಕೊಂಡಿದೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಅಂದ್ರೆ ಈ ಒಂದು ಏನು ಅವಕಾಶಗಳೇನಿದೆ, ಯಾವ ರೀತಿ ಎಸ್ಐಟಿ ಅಧಿಕಾರಿಗಳು ತಮ್ಮ ಒಂದು ಇದನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ಒಂದು ಸಂಬಂಧ ಇಂದು ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಥ್ಯಾಂಕ್ ಯು ಅಭಿಷೇಕ್, ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಹಿನ್ನೆಲೆ ವರದಿ ಸಲ್ಲಿಸಲು ಎಸ್ಐಟಿಗೆ ಕಾಲಾವಕಾಶವನ್ನ ಕೋರ್ಟ್ ನೀಡಿತ್ತು. ಹಾಗಾದ್ರೆ ಇಂದು ಕೋರ್ಟ್ಗೆ ವರದಿ ಸಲ್ಲಿಸುತ್ತಾ ಎಸ್ಐಟಿ? ಇಂದು ಎಸ್ಐಟಿ ಧರ್ಮಸ್ಥಳದ ಬುರುಡೆ ಪ್ರಕರಣದ ವರದಿಯನ್ನು ಸಲ್ಲಿಕೆ ಮಾಡುತ್ತಾ? ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡದಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಗಳು, ಧರ್ಮಸ್ಥಳದ ಸುತ್ತಮುತ್ತ ಚಿನ್ನಯ್ಯ ಮಾಡಿದಂತ ಒಂದಷ್ಟು ಆರೋಪ, ತದನಂತರದಲ್ಲಿ ಆದಂತ ಒಂದಷ್ಟು ಉತ್ಕರಣಗಳು, ಅದರ ತನಿಖೆ, ಎಸ್ಐಟಿ ರಚನೆಯಾಗಿದ್ದು, ಇದರ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇಂದು ಕೊನೆ ದಿನಾಂಕ ನೀಡಿದ್ದು. ಈ ಹಿನ್ನೆಲೆ ಎಸ್ಐಟಿ ಕೊಟ್ಟಂತ ಕಾಲಾವಕಾಶವನ್ನು ಬಳಸಿಕೊಂಡು ವರದಿಯನ್ನು ಸಿದ್ಧ ಮಾಡಿದೆಯಾ, ಮಾಡಿ ಇವತ್ತು ಕೋರ್ಟ್ಗೆ ವರದಿಯನ್ನ ಸಲ್ಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ವರದಿಯನ್ನ ಸಲ್ಲಿಸಬಹುದಾ, ಎಲ್ಲ ಸಿದ್ಧ ಆಗಿದೆಯಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. 29ನೇ ತಾರೀಕು ಒಳಗಡೆ ನೀವು ಒಂದು ಇದನ್ನ ವರದಿಯನ್ನ ಸಲ್ಲಿಸಬೇಕು, ಅಂದ್ರೆ 29ಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಈ ಹಿಂದೆ ನಿರ್ದೇಶನವನ್ನ ಕೊಟ್ಟಿದ್ರು. ಈಗ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಎಸ್ಐಟಿ ಮೂಲಗಳ ಮಾಹಿತಿ ಆಗಿದೆ. ಆದ್ರೆ ಕೆಲವೊಂದು ಅಬ್ಜೆಕ್ಷನ್ ಗಳನ್ನು ಕೂಡ ಹಾಕುವಂತಹ ಅವಕಾಶ ಇರುವಂತಹ ಕಾರಣದಿಂದಾಗಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಚಿನ್ನಯ್ಯ ಏನ್ ಹೇಳಿದ್ದಾರೆ, 3 ತಿಂಗಳಾದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ವರದಿಯನ್ನ ಸಲ್ಲಿಸಿಲ್ಲ,
ಮತ್ತೆ ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಆಗಿಲ್ಲ. ಎಲ್ಲದರಲ್ಲಿ ಆ ಒಂದು ಅರ್ಜಿ ಆ ಒಂದು ವರದಿಯಲ್ಲಿ ಮತ್ತೆ ನಾನು ಕೊಟ್ಟಂತಹ ಒಂದು ದೂರಲ್ಲಿ ಕೂಡ ಆರೋಪಿಗಳು ಯಾರು ಅನ್ನುವಂಥದ್ದು ವಿಚಾರಗಳು ಗೊತ್ತಾಗಿದೆ. ಆದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳದೆ ಇರುವಂತಹದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ವರದಿಯನ್ನು ಸಲ್ಲಿಸಿದ ಬಳಿಕ ಅದರಲ್ಲಿ ಏನಿದೆ ಅನ್ನುವಂತಹ ವಿಚಾರವನ್ನ ಜನರಿಗೂ ಕೂಡ ಅಂದ್ರೆ ನಮಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಆ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಕಾಲಾವಕಾಶ ಅಂತ ಹೇಳಿ 29ನೇ ತಾರೀಕು ಅಂದ್ರೆ ಇಂದಿನ ದಿನ ವರದಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಗಂಟೆಗಳಲ್ಲಿ ಈ ರೀತಿಯಾಗಿ ಸಲ್ಲಿಕೆಯನ್ನ ಮಾಡ್ತಾರ ಅಥವಾ ಮತ್ತಷ್ಟು ಒಂದು ಅವಕಾಶವನ್ನ ಕೊಡ್ತಾರ ಅಂದ್ರೆ ಒಂದಷ್ಟು ತನಿಖೆಗಳು ಬ್ಯಾಲೆನ್ಸ್ ಇದೆ ಅನ್ನುವಂತಹ ಕಾರಣವನ್ನ ನೀಡಿ ಮುಂದಕ್ಕೆ ಅಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರ ಅನ್ನುವಂಥದ್ದು ಮುಂದಿನ ಹಂತಗಳು ಕಾದು ನೋಡ್ಬೇಕಾಗಿದೆ. ಈಗ ಸದ್ಯ ಈ ಒಂದು ವರದಿ ಸಲ್ಲಿಕೆಯಾದ ಬಳಿಕ ಸಾಕಷ್ಟು ಒಂದು ಕುತೂಹಲವನ್ನ ಮೂಡಿಸುತ್ತೆ. ಎಕ್ಸಾಕ್ಟ್ ಆಗಿ ಆ ಬುರ್ಡೆ ಪ್ರಕರಣದಲ್ಲಿ ಏನು ಕೆಲಸ ಆಗಿದೆ, ಈಗ ಚಿನ್ನಯ್ಯ ಆರೋಪ ಮಾಡುವಂತಹ ಅಂಶಗಳು ಅದರಲ್ಲಿ ಇದೆಯಾ ಅಂತ ಅಂದ್ರೆ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ ಮತ್ತು ಈ ಕಾನ್ಸ್ಪಿರಸಿ ನಿಜಕ್ಕೂ ಚಿನ್ನಯ್ಯ ಹೇಳ್ತಾ ಇರುವಂತಹ ರೀತಿಯಲ್ಲಿ SIT ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದಾರ ವರದಿಯಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿರುವಂತಹ ಕಾರಣದಿಂದಾಗಿ ಈ ಒಂದು SITಯ ವರದಿ ಸಲ್ಲಿಕೆ ಸಾಕಷ್ಟು ಒಂದು ಇದನ್ನ ಮಹತ್ವವನ್ನ ಪಡೆದುಕೊಂಡಿದೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧ ಅಂದ್ರೆ ಈ ಒಂದು ಏನು ಅವಕಾಶಗಳೇನಿದೆ ಯಾವ ರೀತಿ SIT ಅಧಿಕಾರಿಗಳು ತಮ್ಮ ಒಂದು ಇದನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡ್ಬೇಕಾಗಿದೆ. ಈಗ ಸದ್ಯ ಈ ಒಂದು ಸಂಬಂಧ ಇಂದು ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈ ಹಿನ್ನೆಲೆ ವರದಿ ಸಲ್ಲಿಸಲು SITಗೆ ಕಾಲಾವಕಾಶವನ್ನ ಕೋರ್ಟ್ ನೀಡಿತ್ತು. ಹಾಗಾದ್ರೆ ಇಂದು ಕೋರ್ಟ್ಗೆ ವರದಿ ಸಲ್ಲಿಸುತ್ತಾ SIT? ಇಂದು SIT ಧರ್ಮಸ್ಥಳದ ಬುರುಡೆ ಪ್ರಕರಣದ ವರದಿಯನ್ನು ಸಲ್ಲಿಕೆ ಮಾಡುತ್ತಾ ಕಾದು ನೋಡಬೇಕಿದೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಧರ್ಮಸ್ಥಳದಲ್ಲಿ ಬಂಗ್ಲೆಗುಡ್ಡದಲ್ಲಿ ಆದಂತ ಒಂದಷ್ಟು ಬೆಳವಣಿಗೆಗಳು, ಧರ್ಮಸ್ಥಳದ ಸುತ್ತಮುತ್ತ ಚಿನ್ನಯ್ಯ ಮಾಡಿದಂತ ಒಂದಷ್ಟು ಆರೋಪ, ತದನಂತರದಲ್ಲಿ ಆದಂತ ಒಂದಷ್ಟು ಉತ್ಕರಣಗಳು, ಅದರ ತನಿಖೆ, SIT ರಚನೆಯಾಗಿದ್ದು, ಇದರ ಅಪ್ಡೇಟ್ ಅನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಇಂದು ಕೊನೆ ದಿನಾಂಕ ನೀಡಿದ್ದು. ಈ ಹಿನ್ನೆಲೆ SIT ಕೊಟ್ಟಂತ ಕಾಲಾವಕಾಶವನ್ನು ಬಳಸಿಕೊಂಡು ವರದಿಯನ್ನು ಸಿದ್ಧ ಮಾಡಿದೆಯಾ, ಮಾಡಿ ಇವತ್ತು ಕೋರ್ಟ್ಗೆ ವರದಿಯನ್ನ ಸಲ್ಲಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಇವತ್ತು ವರದಿಯನ್ನ ಸಲ್ಲಿಸಬಹುದಾ, ಎಲ್ಲ ಸಿದ್ಧ ಆಗಿದೆಯಾ? ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. 29ನೇ ತಾರೀಕು ಒಳಗಡೆ ನೀವು ಒಂದು ಇದನ್ನ ವರದಿಯನ್ನ ಸಲ್ಲಿಸಬೇಕು ಅಂದ್ರೆ 29ಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಈ ಹಿಂದೆ ನಿರ್ದೇಶನವನ್ನ ಕೊಟ್ಟಿದ್ರು. ಈಗ ಅದಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ SIT ಮೂಲಗಳ ಮಾಹಿತಿ ಆಗಿದೆ. ಆದ್ರೆ ಕೆಲವೊಂದು ಅಬ್ಜೆಕ್ಷನ್ ಗಳನ್ನು ಕೂಡ ಹಾಕುವಂತಹ ಅವಕಾಶ ಇರುವಂತಹ ಕಾರಣದಿಂದಾಗಿ ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಚಿನ್ನಯ್ಯ ಏನ್ ಹೇಳಿದ್ದಾರೆ, 3 ತಿಂಗಳಾದ್ರೂ ಕೂಡ SIT ಅಧಿಕಾರಿಗಳು ವರದಿಯನ್ನ ಸಲ್ಲಿಸಿಲ್ಲ, ಮತ್ತೆ ಯಾವುದೇ ರೀತಿಯಾದಂತಹ ಪ್ರೋಸೆಸ್ ಆಗಿಲ್ಲ. ಎಲ್ಲದರಲ್ಲಿ ಆ ಒಂದು ಅರ್ಜಿ ಆ ಒಂದು ವರದಿಯಲ್ಲಿ ಮತ್ತೆ ನಾನು ಕೊಟ್ಟಂತಹ ಒಂದು ದೂರಲ್ಲಿ ಕೂಡ ಆರೋಪಿಗಳು ಯಾರು ಅನ್ನುವಂಥದ್ದು ವಿಚಾರಗಳು ಗೊತ್ತಾಗಿದೆ. ಆದ್ರೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳದೆ ಇರುವಂತಹದ್ದು ಸಾಕಷ್ಟು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೀಗಾಗಿ ವರದಿಯನ್ನು ಸಲ್ಲಿಸಿದ ಬಳಿಕ ಅದರಲ್ಲಿ ಏನಿದೆ ಅನ್ನುವಂತಹ ವಿಚಾರವನ್ನ ಜನರಿಗೂ ಕೂಡ ಅಂದ್ರೆ ನಮಗೂ ಕೂಡ ಗೊತ್ತಾಗಬೇಕಾಗುತ್ತೆ. ಹೀಗಾಗಿ ಸದ್ಯ ಆ ವರದಿಯನ್ನು ಸಲ್ಲಿಕೆ ಮಾಡಿ ಅಂತ ಹೇಳಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಕಾಲಾವಕಾಶ ಅಂತ ಹೇಳಿ 29ನೇ ತಾರೀಕು ಅಂದ್ರೆ ಇಂದಿನ ದಿನ ವರದಿ ಸಲ್ಲಿಕೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿದ್ರು. ಹೀಗಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಮುಂದಿನ ಗಂಟೆಗಳಲ್ಲಿ ಈ ರೀತಿಯಾಗಿ ಸಲ್ಲಿಕೆಯನ್ನ ಮಾಡ್ತಾರ ಅಥವಾ ಮತ್ತಷ್ಟು ಒಂದು ಅವಕಾಶವನ್ನ ಕೊಡ್ತಾರ ಅಂದ್ರೆ ಒಂದಷ್ಟು ತನಿಖೆಗಳು ಬ್ಯಾಲೆನ್ಸ್ ಇದೆ ಅನ್ನುವಂತಹ ಕಾರಣವನ್ನ ನೀಡಿ ಮುಂದಕ್ಕೆ ಅಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ತಾರ ಅನ್ನುವಂಥದ್ದು ಮುಂದಿನ ಹಂತಗಳು ಕಾದು ನೋಡ್ಬೇಕಾಗಿದೆ. ಈಗ ಸದ್ಯ ಈ ಒಂದು ವರದಿ ಸಲ್ಲಿಕೆಯಾದ ಬಳಿಕ ಸಾಕಷ್ಟು ಒಂದು ಕುತೂಹಲವನ್ನ ಮೂಡಿಸುತ್ತೆ. ಎಕ್ಸಾಕ್ಟ್ ಆಗಿ ಆ ಬುರ್ಡೆ ಪ್ರಕರಣದಲ್ಲಿ ಏನು ಕೆಲಸ ಆಗಿದೆ, ಈಗ ಚಿನ್ನಯ್ಯ ಆರೋಪ ಮಾಡುವಂತಹ ಅಂಶಗಳು ಅದರಲ್ಲಿ ಇದೆಯಾ ಅಂತ ಅಂದ್ರೆ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಆಗಿದೆ ಮತ್ತು ಈ ಕಾನ್ಸ್ಪಿರಸಿ ನಿಜಕ್ಕೂ ಚಿನ್ನಯ್ಯ ಹೇಳ್ತಾ ಇರುವಂತಹ ರೀತಿಯಲ್ಲಿ SIT ಅಧಿಕಾರಿಗಳು ಉಲ್ಲೇಖವನ್ನ ಮಾಡಿದಾರ ವರದಿಯಲ್ಲಿ ಅನ್ನುವಂಥದ್ದು ಕೂಡ ಇಲ್ಲಿ ಕುತೂಹಲಕ್ಕೆ ಈಡು ಮಾಡಿಕೊಟ್ಟಿರುವಂತಹ ಕಾರಣದಿಂದಾಗಿ ಈ ಒಂದು SITಯ ವರದಿ ಸಲ್ಲಿಕೆ ಸಾಕಷ್ಟು ಒಂದು ಇದನ್ನ ಮಹತ್ವವನ್ನ ಪಡೆದುಕೊಂಡಿದೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧ ಅಂದ್ರೆ ಈ ಒಂದು ಏನು ಅವಕಾಶಗಳೇನಿದೆ ಯಾವ ರೀತಿ SIT ಅಧಿಕಾರಿಗಳು ತಮ್ಮ ಒಂದು ಇದನ್ನು ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಈಗ ಸದ್ಯ ಈ ಒಂದು ಸಂಬಂಧ ಇಂದು ನ್ಯಾಯಾಲಯಕ್ಕೆ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದು ಮುಂದಿನ ಗಂಟೆಗಳಲ್ಲಿ ಗೊತ್ತಾಗಲಿದೆ.
ನಿಖೇಶ್. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.